ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ನಮ್ಮ ಮುಡುಕ್ತರೆ ಜಾತ್ರೆ ಅದರ ಮಾರ್ನೇನ ಲಾಗು. ಇವತ್ತು ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದರದ್ದೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಎಲ್ಲರದ್ದು ತಿಂಡಿ ಆಯಿತು. ತಿಂಡಿಗೆ ಪಲಾವ್ ಮಾಡಿದ್ದೆ, ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಸ್ವಲ್ಪ ಮೊಸರು ಬಜ್ಜಿ ಮತ್ತು ಬೋಂಡ ಮಾಡಿದ್ದೆ. ಅದ್ರದ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಎಲ್ಲರೂ ನೆಂಟರೆಲ್ಲ ಇದ್ರಲ್ವ. ಸೊ ವೀಡಿಯೋ ಮಾಡ್ಕೊತಾ ಕೂತ್ಕೊಂಡ್ರೆ ಕೆಲಸ ಬೇಗ ಆಗಲ್ಲ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಲ್ಲರದ್ದು ತಿಂಡಿ ಆಯಿತು. ಎಲ್ಲರೂ ಮುಡುಕ್ತಾರೆ ಹೋಗಿದ್ದಾರೆ ಇವಾಗ. ಅಂದರೆ ನಾವಿವಾಗ ಬೆಟ್ಟ ಹತ್ತೋ ಹಾಗಿಲ್ಲ, ಅದಕ್ಕೋಸ್ಕರ ನಾನು ಮುಡುಕ್ತೆರೆಗೆ ಹೋಗಲಿಲ್ಲ. ಹೋದರೂ ಸ್ವಲ್ಪ ಕೆಳಗಡೆನೇ ಇರಬೇಕಲ್ಲ, ಸುಮ್ಮನೆ ಜಾತ್ರೆ ಎಲ್ಲ ಸುತ್ತಾಡ್ಬೇಕು ಅಷ್ಟೇ. ಒಬ್ಬಳೇ ಏನು ಸುತ್ತಾಡೋದು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಇನ್ನು ನಮ್ಮ ಅತ್ತಿಗೆ ಗಂಡ, ಅತ್ತಿಗೆ ಮಕ್ಕಳು ಮತ್ತು ನಮ್ಮ ಭಾರತಿಯವರ ಅಮ್ಮ, ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಮುಡುಕ್ತಾರೆ ಹೋಗಿದ್ದಾರೆ. ಸೊ ಅವರೆಲ್ಲ ಬರೋ ಅಷ್ಟೊತ್ತಿಗೆ ನಾನು ನರಸೀಪುರಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಸೊ ಇವಾಗ ನರಸೀಪುರದಲ್ಲಿ ಎಲ್ಲರೂ ಜಾಯ್ನ್ ಆಗ್ತೀವಿ. ಸೊ ಇವಾಗ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಾವು ಸವಿತಕ್ಕ, ಹಂಗೆ ಮತ್ತೆ ಸುಂದರಮಚ್ಚಿ. ಕಾಣಿಸ್ತಿದ್ಯಾ? ಈಗ ನರಸೀಪುರಕ್ಕೆ ಬಂದು ತಲುಪಿದ್ವಿ. ಇವತ್ತು ದೇವಸ್ಥಾನದ ಹಿಂದೆಗಡೆ ಗೇಟಿನಿಂದ ಬಿಡ್ತಾಯಿದ್ರು. ಇವತ್ತು ತುಂಬ ರಶ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಹಾಗೆ ಮೇನ್ ಡೋರ್ ಏನಿದೆ ಅದು ಗೌರ್ಮೆಂಟ್ ಬಸ್ ಸ್ಟಾಪ್ ಆಪೋಸಿಟೇ ಇರೋದ್ರಿಂದ ಜನಗಳಿಗೆ ಓಡಾಡೋರಿಗೆ ಮತ್ತು ವೆಹಿಕಲ್ಸ್ ಎಲ್ಲ ತುಂಬ ಇರೋದ್ರಿಂದ ಟ್ರಾಫಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಕ್ ಸೈಡ್ ಗೇಟಿಂದ ಬಿಡ್ತಾಯಿದ್ರು. ಸೊ ನಾವು ಅಲ್ಲಿಂದ ಹೊಳೆ ಹತ್ರ ಬಂದ್ವಿ ತೀರ್ಥ ಸ್ನಾನ ಮಾಡೋದಕ್ಕೆ ಅಂತ. ಸೊ ಆ ಕಡೆ ದಡ ಏನಿದೆ ಅಲ್ಲಿ ನೋಡಿ, ಅಲ್ಲಿ ಕೂಡ ತುಂಬಾ ಜನ ರಶ್ ಇದ್ದಾರೆ. ಆ್ಯಕ್ಚುಲಿ ಆ ಕಡೆ ದಡದಲ್ಲೇ ಸ್ನಾನ ಮಾಡಬೇಕಿದ್ದು, ಯಾಕಂದರೆ ತ್ರಿವೇಣಿ ಸಂಗಮ ಆಗೋದು ಆ ಕಡೆ ದಡದಲ್ಲೇ. ಬಟ್ ಆ ಕಡೆ ತುಂಬ ರಶ್ ಇತ್ತು. ಹಾಗೆಯೇ ಈ ಕಡೆಯಿಂದ ಆ ಕಡೆ ಹೋಗಬೇಕಂತ ಹೇಳಿದ್ರೆ 1.5 ಕಿಲೋಮೀಟರ್ ಆಗುತ್ತೆ. ಆ ಕಡೆ ಸೇತುವೆ ಇದೆ, ಸೇತುವೆ ಮೇಲೆ ಹೋಗಬೇಕು. ಸೊ ಅದು ಸ್ವಲ್ಪ ದೂರ ಆಗುತ್ತೆ. ಹಾಗೆ ಲಾಸ್ಟ್ ಟೈಮು ಇಲ್ಲಿ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗೋದಕ್ಕೆ ಒಂದು ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ ಬ್ರಿಡ್ಜನ್ನ ಕಟ್ಟಿರ್ತಾಯಿದ್ರು. ಈ ಸಲ ಅದನ್ನು ಕಟ್ಟಿಲ್ಲ. ಸೊ ಹಾಗಾಗಿ ಈ ಕಡೆನೇ ಸ್ನಾನ ಮಾಡೋಣ ಅಂತ ಹೇಳಿ ನಾವು ಬಂದ್ವಿ. ಫಸ್ಟು ಏವಂತು ಮತ್ತು ಸುಂದರಮಜ್ಜಿ, ಸವಿತಕ್ಕ ಅವರೆಲ್ಲರೂ ಮುಳುಗಿ ಎದ್ರು. ಅದಾಗಿದ್ಮೇಲೆ ನಾನು ಮುಳುಗ್ಲಿಕ್ಕಂತ ಹೇಳಿ ಹೋದೆ. ಏಮಂತಂಗೆ ಅದೊಂದು ರೀತಿ ಆಟ ಆಗಿಬಿಟ್ಟಿತ್ತು. ಕೆಲವರು ಮಕ್ಕಳೆಲ್ಲ ಅಲ್ಲಿ ಆಟನೇ ಆಡ್ತಾಯಿದ್ರು. ಸೊ ನಾನು ಈ ಒಂದು ವಿಚಾರದಲ್ಲಿ ಹೇಳೋದು ಏನಂತ ಹೇಳಿದ್ರೆ, ಇದು ಹುಡುಗಾಟಿಕೆ ಅಲ್ಲ. ಮತ್ತು ಅಂದರೆ ಕೆಲವ್ರು ಏನು ಮಾಡ್ತಾಯಿದ್ರು, ಅಲ್ಲಿ ಸ್ನಾನ ಮಾಡಿ ಬಟ್ಟೆನೆಲ್ಲ ಅಲ್ಲೇ ಬಿಡ್ತಾಯಿದ್ರು. ದಯವಿಟ್ಟು ಹಂಗೆ ಮಾಡಬೇಡಿ ನೆಕ್ಸ್ಟ್ ಟೈಮು. ಯಾಕಂದರೆ ನಾವು ನಮ್ಮ ಜಾಗಗಳನ್ನ, ನಾವು ಒಂದು ಪರಿಶುದ್ಧವಾದ ಸ್ಥಳ ಅಂತ ನಾವು ಅದನ್ನು ಗೌರವಿಸಿ ಅಲ್ಲಿ ಬಂದಿದ್ದೀವಿ ಅಂದರೆ ಅದನ್ನು ಪರಿಶುದ್ಧವಾಗಿ ಇಟ್ಕೋಬೇಕು ಕೂಡ. ಸೊ ಅಲ್ಲಿ ಯಾರು ಆ ರೀತಿ ಮಲಿನ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಟೈಮ್ ಎಲ್ಲ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ. ಕೆಲವರೆಲ್ಲ ಗಂಗೆಗೆ ಏನೋ ಬಟ್ಟೆ ಕೊಡಲಿಕ್ಕೆ ಅಂತ ಎಲ್ಲ ಹೇಳಿ ತಂದಿರ್ತಾರೆ. ಅದನ್ನೇನು ಮಾಡ್ತಾರೆ, ನೀರಲ್ಲೇ ಬಿಟ್ಬಿಡ್ತಾರೆ. ಹಂಗೆ ಬಿಡಬೇಡಿ. ಅದನ್ನು ಜಸ್ಟ್ ನೀರಿಗೆ ತಾಗಿಸ್ಬಿಟ್ಟು, ನೀವು ಪೂಜೆ ಎಲ್ಲ ಮಾಡಿ ನೀರಿಗೆ ತಾಗಿಸ್ಬಿಟ್ಟು ಅದನ್ನು ಅವಶ್ಯಕತೆ ಇರೋರಿಗೆ ಕೊಡಿ. ಅದೊಂದು ಒಳ್ಳೆಯದಾದಾಗ ದೇವರು ಕೂಡ ಅದನ್ನು ಮೆಚ್ಕೊಳ್ತಾನೆ. ಸೊ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ಆ ಕಡೆ ಹೋದರೆ ಸ್ವಲ್ಪ ಆಳ ಎಲ್ಲ ಇರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ಇದನ್ನೆಲ್ಲ ಕಟ್ಟಿದ್ರು. ಹಾಗೆ ದೋಣಿಯಲ್ಲಿ ಪೊಲೀಸವರೆಲ್ಲ ಕೂಡ ಓಡಾಡ್ತಾಯಿದ್ರು, ಜಾಕೆಟ್ ಎಲ್ಲ ಹಾಕ್ಕೊಂಡು. ಅಂದರೆ ಅಕಸ್ಮಾತ್ ಯಾರಿಗಾದರೂ ಏನಾದರೂ ಅಪಾಯ ಆದರೆ ಅವ್ರನ್ನ ರಕ್ಷಿಸಲಿಕ್ಕೆ ಅಂತ ಎಲ್ಲ ಹೇಳಿ ಆ ಕಡೆ ದೋಣಿ ಎಲ್ಲ ಹಾಕ್ಕೊಂಡು ಈಜು ಬರೋರು ಸ್ವಲ್ಪ ಓಡಾಡ್ತಾಯಿದ್ರು. ಸೊ ನಾವಲ್ಲಿ ದೇವರಿಗೆ ಕೈ ಮುಗಿದು ತೀರ್ಥ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನಕ್ಕಂತೂ ಹೋಗ್ಲಿಕ್ಕಾಗಲಿಲ್ಲ. ತುಂಬಾ ರಶ್ ಅಂದರೆ ತುಂಬ ರಶ್ ಇತ್ತು. ಹಾಗಾಗಿ ದೇವ್ರ ದರ್ಶನಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಇದ್ದು ಅದನ್ನೆಲ್ಲ ನೋಡೋಣ ಅಂತ ಹೇಳಿ ನಾವು ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದು ನಿಂತ್ವಿ. ಕುಂಭಮೇಳ ಅಂದರೆ ದೇವದಾನವರ ನಡುವೆ ಅಮೃತಕ್ಕಾಗಿ ನಡೆದ ಸಂಘರ್ಷದ ಸಂದರ್ಭದಲ್ಲಿ ಅಮೃತ ಕುಂಭದ ಒಂದಷ್ಟು ಹನಿಗಳು ನೆಲಕ್ಕೆ ಬಿದ್ದ ಸ್ಥಳದಲ್ಲಿ ನಡೆಯುವ ಪವಿತ್ರ ಸ್ಥಾನದ ಮೇಳ ಎಂದರ್ಥ.
ಸನಾತನ ಸಂಸ್ಕೃತಿಯಲ್ಲಿ ಜಾತಿ ಮತಗಳನ್ನು ಮೀರಿ ಪವಿತ್ರ ನದಿಯಲ್ಲಿ ಮಿಂದು ಮನಸ್ಸಿನ ಕೊಳೆಯನ್ನು, ಭೇದ ಭಾವದ ಕೊಳೆಯನ್ನು ತೊಳೆಯುವ ಪರ್ವದಿನ ಕುಂಭಮೇಳ. ಗಂಗಾ, ಗೋದಾವರಿ ನದಿಗಳು ಮಾತ್ರವಲ್ಲದೆ ಸಪ್ತ ನದಿಗಳಲ್ಲಿ ಒಂದಾದ ನಮ್ಮ ಕಾವೇರಿಯಲ್ಲೂ ಕೂಡ ಕುಂಭಮೇಳ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುತ್ತಾ ಬಂದಿದೆ. ಅದೇ ರೀತಿ ಈ ಬಾರಿ ಫೆಬ್ರವರಿ 10, 11, 12ನೇ ತಾರೀಕಿನಂದು ತಿರುಮಕೂಡಲು ಟಿ ನರಸೀಪುರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಆದಿಚುಂಚನಗಿರಿ ಮಠದ, ಸುತ್ತೂರು ಮಠದ, ಕೈಲಾಸ ಆಶ್ರಮದ ಮಠಾಧಿಪತಿಗಳ ನೇತೃತ್ವದಲ್ಲಿ ನಡೆಯಿತು ಈ ಒಂದು ಕುಂಭಮೇಳ. ಇಲ್ಲಿ ಕಾವೇರಿ, ಕಪಿಲಾ ನದಿಗಳು ಗುಪ್ತಗಾಮಿಯಾಗಿ ಹರಿಯುವ ಸ್ಫಟಿಕಾ ನದಿಯ ಜೊತೆ ಸಂಗಮವಾಗಿ ತ್ರಿವೇಣಿ ಸಂಗಮವೆಂದು ಹೆಸರು ಪಡೆದು ಹರಿಯುವ ಒಂದು ಸ್ಥಳ ಇದಾಗಿದೆ. ಈ ಕಡೆಯ ದಡದಲ್ಲಿ ಗುಂಜ ನರಸಿಂಹಸ್ವಾಮಿಯವರು ನೆಲೆಸಿದರೆ, ಆ ಕಡೆಯ ದಡದಲ್ಲಿ ಅಗಸ್ತೇಶ್ವರ ಸ್ವಾಮಿಯವರು ನೆಲೆಸಿದ್ದಾರೆ. ಈ ಕ್ಷೇತ್ರಕ್ಕೆ ಕಾಶಿಗಿಂತಲೂ ಒಂದು ಗುಲಗಂಜಿ ಗಾತ್ರದ ಹೆಚ್ಚಿನ ಮಹತ್ವ ಇದೆ ಅಥವಾ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಅಗಸ್ತೇಶ್ವರ ಋಷಿಮುನಿಗಳು ತಪಸ್ಸು ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ಶಿವನ ಒಂದು ಪ್ರತಿಮೆ, ಶಿವಲಿಂಗ ಒಂದು ಬೇಕು ಅಂತ ಅಂದ್ಕೊಂಡಾಗ ವಾಯುಪುತ್ರ ಆಂಜನೇಯನಿಗೆ ಹೇಳ್ತಾರಂತೆ, ಕಾಶಿಗೆ ಹೋಗಿ ನೀನು ಒಂದು ಶಿವಲಿಂಗವನ್ನು ತಗೊಂಡು ಬಾ ಅಂತ ಹೇಳಿ. ಆಂಜನೇಯ ಅವರು ಶಿವಲಿಂಗವನ್ನು ತಗೊಂಬರೋದು ಲೇಟ್ ಆದಾಗ, ವಿಳಂಬ ಆದಾಗ ಅಗಸ್ತೇಶ್ವರ ಋಷಿಮುನಿಗಳು ಏನು ಮಾಡ್ತಾರೆ, ಮರಳಿನಿಂದನೇ ಶಿವಲಿಂಗವನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಶುರು ಮಾಡ್ತಾರೆ. ಆಗ ಆಂಜನೇಯ ಕೇಳ್ತಾರೆ, ನನಗೆ ಲಿಂಗವನ್ನು ತರಲಿಕ್ಕೆ ಹೇಳಿ, ನೀವು ಆಲ್ರೆಡಿ ಮರಳಿನಿಂದ ಲಿಂಗನ ಮಾಡಿ ಪೂಜೆನ ಮಾಡ್ತಾ ಇದ್ದೀರಲ್ಲ, ಈಗ ನಾನು ತಂದಿರೋ ಲಿಂಗನ ಏನು ಮಾಡೋದು ಅಂತ ಹೇಳಿದಾಗ, ನೀನು ತಂದಿರೋ ಶಿವಲಿಂಗವು ವೇಸ್ಟ್ ಆಗುವುದು ಬೇಡ, ಇಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಪಕ್ಕದಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡ್ತಾರಂತೆ. ಕಾಶಿಯಲ್ಲಿರೋ ಶಿವಲಿಂಗವನ್ನು, ಇಲ್ಲಿ ಇರುವಂತಹ ಲಿಂಗವನ್ನು ತೂಕ ಹಾಕಿ ನೋಡಿದಾಗ ಒಂದು ಗುಲಗಂಜಿ ಗಾತ್ರ ನಮ್ಮ ಆಂಜನೇಯ ತಂದಂತಹ ಶಿವಲಿಂಗವೇ ಹೆಚ್ಚು ಬರುತ್ತಂತೆ. ಅದಕ್ಕೋಸ್ಕರ ಕಾಶಿಯಲ್ಲಿರುವಂತಹ ಪುಣ್ಯಗಳು ಅಥವಾ ಅಲ್ಲಿ ನಾವು ಹೋದಾಗ ಸಿಗುವಂಥ ಪುಣ್ಯಗಳಿಗಿಂತ ಟಿ ನರಸೀಪುರದಲ್ಲಿ ನೆಲೆಸಿರುವಂತಹ ಶಿವಲಿಂಗವನ್ನು ದರ್ಶನ ಮಾಡಿದಾಗ, ಇಲ್ಲಿ ಬಂದು ತೀರ್ಥ ಸ್ನಾನವನ್ನು ಮಾಡಿದಾಗ ಹೆಚ್ಚು ಪುಣ್ಯ ದೊರೆಯುತ್ತೆ ಅಂತ ಹೇಳ್ತಾರೆ. ಸೊ ನಾನು ತಿಳಿದ ಮಟ್ಟಿಗೆ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ದು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಇಲ್ಲಿ ಇವಾಗ ಏನು ನಡೀತಾ ಇದೆ ಕುಂಭಮೇಳ, ಪ್ರಯಾಗ್ರಾಜಲ್ಲಾಗಿರಬಹುದು ಮತ್ತು ಅಲ್ಲೆಲ್ಲ ಏನು ನಡೀತಾ ಇದೆ, ಅಲ್ಲಿ ನಾವು ತೀರ್ಥ ಸ್ನಾನನ ಮಾಡಿದ ನಂತರ ಅಲ್ಲಿ ಯಾವುದೇ ದೇವರ ದರ್ಶನವೂ ಆಗೋದಿಲ್ಲ. ಅಂದರೆ ದೇವರ ದರ್ಶನ ಮಾಡಬೇಕು ಅಂದರೆ ನಾವು 30-40 ಕಿಲೋಮೀಟರ್ ದೂರ ಹೋಗಬೇಕಂತೆ. ನಮ್ಮ ಈ ಟಿ ನರಸೀಪುರದ ಕುಂಭಮೇಳದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ತೀರ್ಥ ಸ್ನಾನ ಮಾಡಿದ ನಂತರ 2 ದೇವಸ್ಥಾನಗಳು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ನಾವು ದೇವರ ದರ್ಶನಗಳನ್ನು ಮಾಡಬಹುದು. ಅದು ಕೂಡ ನಮಗೆ ತುಂಬ ರಶ್ ಇದೆ, ನಾವು ದೇವ್ರ ದರ್ಶನ ಮಾಡಲಿಕ್ಕಾಗಲ್ಲ ಅಂತ ಅನ್ನೋರು ಗರ್ಭಗುಡಿಯ ಮೇಲ್ಭಾಗದ ಕಳಶ ಏನಿದೆ ಅದನ್ನು ನಾವು ದರ್ಶನ ಮಾಡಿದರೆ ನಮಗೆ ದೇವರನ್ನ ದರ್ಶನ ಮಾಡಿದ ಪುಣ್ಯವೇ ದೊರಕುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ದೇವರ ದರ್ಶನವನ್ನು ಮಾಡಿದಾಗ ಆಗುತ್ತೆ.
ದೇವರು ಬರ್ತಾರೆ. ಹೋಗೋಕ್ಕಾಗಲ್ಲ ಅಂತ ನಿರಾಸೆ ಪಟ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಟಿ ನರಸೀಪುರದ ತಿರುಮಕೂಡಲಲ್ಲಿ ಆಗುವಂಥ ತ್ರಿವೇಣಿ ಸಂಗಮಕ್ಕೆ ಬಂದು ನೀವು ಕುಂಭ ಸ್ನಾನವನ್ನು ಮಾಡಬಹುದು. ಹಾಗೆ ಯಾರು ಈ ವರ್ಷ ಬರೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡಿದ್ದೀರೋ ಅವರು ಮತ್ತೆ ಇನ್ನೂ 2 ವರ್ಷ ಬಿಟ್ಟು 3 ವರ್ಷ ಕುಂಭ ಸ್ನಾನವನ್ನು ನಾವು ಆ ಕಡೆ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ರೋಡಲ್ಲಿ ಹೋಗಬೇಕು. ಅಲ್ಲಿ ಸೇತುವೆ ಇದೆ. ಸೊ ಗಂಗಾರತಿ ಆರಂಭವಾಗಿದೆ ಈಗ. ನಮ್ಮ ಟಿ ನರಸೀಪುರದ ವಿದ್ಯುತ್ ಅಲಂಕಾರ ಯಾವ ರೀತಿ ಕಾಣಿಸ್ತಾ ಇತ್ತು ನೋಡಿ. ಬೆಳಗ್ಗೆಯಿಂದ ತುಂಬಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಏನು ಸಂಗೀತ ಕಾರ್ಯಕ್ರಮ ಆಗಿರಬಹುದು, ಮತ್ತು ಮೆರವಣಿಗೆಗಳಾಗಿರ್ಬೋದು, ಅದ್ರ ಜೊತೆ ಯಾವುದು ವೀರಗಾಸೆ, ಕಂಸಾಲೆ, ಮತ್ತು ಡೊಳ್ಳು ಕುಣಿತ, ಹಾಗೆ ಕರಗ ಕುಣಿತ, ತುಂಬಾ ಮೆರವಣಿಗೆಗಳೆಲ್ಲ ಇತ್ತು. ಹಾಗೆ ಮಠಾಧಿಪತಿಗಳು ಯಾರೆಲ್ಲ ಬಂದಿದ್ದರು ಅವ್ರುಗಳ ಎಲ್ಲರದ್ದು ಕೂಡ ಮೆರವಣಿಗೆಗಳೆಲ್ಲ ಇತ್ತು. ಸೊ ನೋಡಲಿಕ್ಕಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದಾಯಿತು. ಸೊ ಆ ಮನಸ್ಸನ್ನು ಆನಂದ ಪಡಿಸ್ತಾರೆ. ಈಗ ಕಣ್ಣಿಗೆ ಆನಂದ ಕೊಡಲಿಕ್ಕೋಸ್ಕರ ಈಗ ಗಂಗಾರತಿ ಮಾಡ್ತಾಯಿದ್ದಾರೆ. ಅದಂತೂ ನೋಡಲಿಕ್ಕೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಯಿತು. ಈ ಪ್ರೋಗ್ರಾಮ್ಗಳನ್ನೆಲ್ಲ ನೋಡಿ ಇವತ್ತು ನಾನು ಅಂದ್ಕೊಂಡೆ ಪ್ರಯಾಗ್ರಾಜಿಗೆ ಹೋಗೋದಕ್ಕಿಂತ ನಮ್ಮ ತಿರುಮಕೂಡಲು ನರಸೀಪುರಕ್ಕೆ ಬಂದ್ರೇ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಾನು ಒಂದು ವಿಷಯನ ಹೇಳೋದಕ್ಕೆ ಮರ್ತೆ, ನಿಮಗೂ ಕೂಡ ನೆನಪಿರಲ್ವೇನೋ, ಇದೇ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸಿದ್ದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಸಲ ನೆನಪಿಸೋದಕ್ಕೆ ಇಷ್ಟಪಟ್ಟೆ. ಸೊ ಇದಿಷ್ಟು ನಮ್ಮ ಇವತ್ತಿನ
ಕಾರ್ಯಕ್ರಮ ಆಗಿತ್ತು, ಕುಂಭಮೇಳದ ಒಂದು ವಿಡಿಯೋ ಆಗಿತ್ತು. ಇದಿಷ್ಟು. ಐ ಹೋಪ್ ನಿಮಗೆಲ್ಲರಿಗೂ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.